ಮಲೆನಾಡಿನ ಪ್ರತಿಯೊಬ್ಬ ರೈತ, ಕಾರ್ಮಿಕ ಹಾಗೂ ನಾಗರಿಕ ನಮ್ಮ ಮುಂದೆ ಬಂದಿರುವಂತಹ ಮಾರಕ ಕಾಯ್ದೆಗಳ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು, ಆತ ಜಾಗೃತನಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರತಿ ಗ್ರಾಮ ಮಟ್ಟಕ್ಕೆ ನಮ್ಮ ಶೃಂಗೇರಿ ಕ್ಷೇತ್ರಾದ್ಯಂತ ನಮ್ಮ ಯಾತ್ರೆಯ ವಾಹನ ಸಾಗಲಿದೆ. ಯಾರೂ ಸಹ ಇದರಲ್ಲಿ ರಾಜಕೀಯ ಉದ್ದೇಶವನ್ನು ಇಟ್ಟುಕೊಂಡು ಯಾವುದೇ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಪ್ರತಿಯೊಬ್ಬರನ್ನು ಸಹ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತೇವೆ. ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯಿಂದ ಶೃಂಗೇರಿ ಕ್ಷೇತ್ರ ಮಟ್ಟದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ವಾರು ಮಲೆನಾಡಿಗರ ಬದುಕನ್ನು ಉಳಿಸಿ ಎನ್ನುವಂತಹ ಜನಜಾಗೃತಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಶೃಂಗೇರಿಯ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಂ ಅವರು ಈ ಒಂದು ಯಾತ್ರೆಗೆ ಚಾಲನೆಯನ್ನು ನೀಡಿದರು. ಈ ಒಂದು ಯಾತ್ರೆ ಮಲೆನಾಡಿನ ಜನರ ಬದುಕನ್ನು ಉಳಿಸುವ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಜಾಗೃತಿ ಅಭಿಯಾನವೇ ಹೊರತು ಇಲ್ಲಿ ಯಾವುದೇ ರಾಜಕೀಯವಾದಂತಹ ಉದ್ದೇಶಗಳು ಇಲ್ಲದೇ ನಡೆಸ್ತಾ ಇರುವಂತಹ ಯಾತ್ರೆ ಇದು. ಹಾಗೆಯೇ ಯಾವುದೇ ಪರ ಅಥವಾ ವಿರೋಧ ನಿಲುವುಗಳು ಸಹ ಇಲ್ಲ. ಮಲೆನಾಡಿನ ಪ್ರತಿಯೊಬ್ಬ ರೈತ, ಕಾರ್ಮಿಕ ಹಾಗೂ ನಾಗರಿಕ ನಮ್ಮ ಮುಂದೆ ಬಂದಿರುವಂತಹ ಮಾರಕ ಕಾಯ್ದೆಗಳ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು, ಆತ ಜಾಗೃತನಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಆತ ಜಾಗೃತನಾದ ನಂತರದಲ್ಲಿ ಆತನ ಆಯ್ಕೆಗಳನುಗುಣವಾಗಿ ಆತನೂ ಸಹ ಹೋರಾಟವನ್ನು ಮಾಡೋದಕ್ಕೆ ಅರ್ಹನಾಗ್ತಾನೆ. ಪ್ರತಿ ಗ್ರಾಮ ಮಟ್ಟಕ್ಕೆ ನಮ್ಮ ಶೃಂಗೇರಿ ಕ್ಷೇತ್ರಾದ್ಯಂತ ನಮ್ಮ ಯಾತ್ರೆಯ ವಾಹನ ಸಾಗಲಿದೆ. ನಿಮ್ಮ ಗ್ರಾಮಕ್ಕೆ ಬಂದಾಗ ಅದನ್ನು ಸ್ವಾಗತವನ್ನು ಮಾಡಿ ತಾವು ಎಲ್ಲರೂ ಸಹ ಯಾವುದೇ ಪಕ್ಷಭೇದ, ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಮರೆತು ಈ ಯಾತ್ರೆ ಯಶಸ್ವಿಯಾಗಿ ಕೈಜೋಡಿಸಬೇಕು. ಪ್ರತಿಯೊಬ್ಬರೂ ಈ ಒಂದು ಯೋಜನೆಗಳಿಂದ ಆಗುವಂಥ ಭವಿಷ್ಯದಲ್ಲಾಗುವಂಥ ಅನಾಹುತಗಳು, ಅಪಾಯಗಳ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅನ್ನೋ ಉದ್ದೇಶ ನಮ್ಮದು. ಇದೊಂದು ಯಾವುದೇ ವೇದಿಕೆ ರಹಿತವಾದಂಥ ಯಾತ್ರೆಯಾಗಿದೆ. ಆದ್ದರಿಂದ ತಮ್ಮ ಗ್ರಾಮಕ್ಕೆ ಬಂದಾಗ ತಾವುಗಳು ಯಾವುದೇ ತಮ್ಮ ಗ್ರಾಮದ ಸಮಸ್ಯೆಗಳ ಕುರಿತು ಏನಾದರೂ ನೀಡುವುದಿದ್ದರೆ ಅದನ್ನು ಪತ್ರ ಮುಖೇನ ನಮ್ಮ ಸಮಿತಿಯ ಸದಸ್ಯರಿಗೆ ತಾವು ನೀಡಬಹುದು. ಅದನ್ನು ಮುಂದಿನ ದಿನಗಳಲ್ಲಿ ಸೂಕ್ತ ರೀತಿಯಲ್ಲಿ ನಾವು ಅದನ್ನು ಯಾರಿಗೆ ತಲುಪಿಸಬೇಕು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತೇವೆ. ಹಾಗೆಯೇ ಇದನ್ನು ಶೃಂಗೇರಿಯ ಜಗದ್ಗುರುಗಳು ಉದ್ಘಾಟನೆ ಮಾಡಿ ಈ ಒಂದು ಯಾತ್ರೆಗೆ ಶುಭ ಕೋರಿರೋದರಿಂದ ಯಾರೂ ಸಹ ಇದರಲ್ಲಿ ರಾಜಕೀಯ ಉದ್ದೇಶವನ್ನು ಇಟ್ಟುಕೊಂಡು ಯಾವುದೇ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಪ್ರತಿಯೊಬ್ಬರನ್ನು ಸಹ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತೇವೆ. ಮಲೆನಾಡಿನ ಜನರಿಗೆ ಒಂದು ಆಶಾಕಿರಣವೇ ಮೂಡಿದೆ ಅಂತ ಅನ್ಬೋದು. ಯಾಕಂದರೆ ನಮ್ಮ ಭಾಗದ ಮಲೆನಾಡಿನ ಸಂತರು, ಸ್ವಾಮೀಜಿಯವರು ಇಲ್ಲಿನ ಜನರ ನೋವುಗಳಿಗೆ ಸ್ಪಂದಿಸಿ ನಮ್ಮ ಈ ನೋವಿಗೆ ಪರಿಹಾರ ಸಿಗಲಿ ಅಂತ ಹೇಳಿ ಆಶೀರ್ವಾದವನ್ನು ನೀಡಿದ್ದಾರೆ. ಆದ್ದರಿಂದ ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರಪೂರ್ವಕವಾಗಿ ಕೇಳಿಕೊಳ್ತಾ ಪ್ರತಿಯೊಬ್ಬರು ಈ ಯಾತ್ರೆಗೆ ಸಹಕರಿಸಿ ಅಂತೇಳಿ ಕೇಳ್ಕೊಳ್ತೇನೆ. ಭಾಳ ಅನಿವಾರ್ಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ನಾವು ಈ ಒಂದು ಜನಜಾಗೃತಿ ಯಾತ್ರೆ ಮಾಡ್ತಾಯಿದ್ದೀವಿ. ಮಲೆನಾಡಿನಲ್ಲಿ ಹುಟ್ಟಿದ್ದೀವಿ, ಮಲೆನಾಡ್ದು ಬೆಳೀತಾ ಇದ್ದೀವಿ, ಮಲೆನಾಡಲ್ಲಿ ಅನ್ನ ತಿಂತಾಯಿದ್ದೀವಿ. ಆದರೆ ಮಲೆನಾಡಿಗೋಸ್ಕರ ಏನಾದರೂ ಮಾಡಲೇಬೇಕು ಅಂತೇಳಿ ಸಮಿತಿ ಮಾಡಿದಾಗ ಈ ರಾಜಕೀಯ ಉದ್ದೇಶ ಯಾವುದೇ ರೀತಿಯಲ್ಲಿ ಇಟ್ಟುಕೊಳ್ಳದೆ ರಾಜಕೀಯ ಒಂದು ಹೊರತುಪಡಿಸಿ ಒಂದು ಸಮಿತಿ ಮಾಡಬೇಕು ಅಂತ ಹೇಳುವಂಥ ಸ್ಪಷ್ಟ ಹಿನ್ನೆಲೆಯಿಂದ, ಸ್ಪಷ್ಟ ಯೋಜನೆಯೊಂದಿಗೆ ಈ ಒಂದು ಸಮಿತಿ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಈ ಒಂದು ಜನಜಾಗೃತಿ ಯಾತ್ರೆಗೆ ಸಹಕಾರ ನೀಡಬೇಕು ಅಂತ ಹೇಳೋದು ನಮ್ಮದು ಭಾಳ ದೊಡ್ಡ ಮನವಿ. ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ, ನಾವು ಇಷ್ಟು ದೊಡ್ಡ ಒಂದು ಜನಜಾಗೃತಿ ಯಾತ್ರೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿ ನೋಡೋದಕ್ಕಾದರೂ ನೀವು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಾಗ ದಯವಿಟ್ಟು ಬನ್ನಿ ಅಂತ ಹೇಳುವಂಥ ಮನವಿ ಸಲ್ಲಿಸ್ಕೊಳ್ತಾ ಇದ್ದೇವೆ. ಇದೇ 26ನೇ ತಾರೀಕು ಹರಿಹರಪುರದ ಶ್ರೀಗಳ ಸನ್ನಿಧಿಯಲ್ಲಿ ಇದು ಸಮಾರೋಪ ಸಮಾರಂಭ ಕಾಣ್ತಾ ಇದೆ. ಹಾಗಾಗಿ ಅಲ್ಲಿ ತನಕನೂ ಕೂಡ ಎಲ್ಲರೂ ಸಹಕರಿಸಿ, ಹಾಗೆ ಸಮಾರೋಪ ಸಮಾರಂಭಕ್ಕೂ ಕೂಡ ಎಲ್ಲರೂ ಬಂದು ನಮಗೆ ಜೊತೆಗೆ ಕೈ ಜೋಡಿಸಿ ಈ ಒಂದು ಯಾತ್ರೆಯನ್ನು ಯಶಸ್ವಿಗೊಳಿಸಿಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಧನ್ಯವಾದ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.